ನಮ್ಮ ಜಪಾನ್ ಬ್ರೋ ಅಂದರೆ ನಮ್ಮ ವಿನಯ್ ಬ್ರೋದು ಡ್ರೋನು ನಾವು ಇಲ್ಲಿಂದ ಅಲ್ಲಿ ಬ್ರಿಡ್ಜ್ ಕಾಣ್ತಾ ಇದೆ, ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆ ಗೊತ್ತಿಲ್ಲ, ಬ್ರಿಡ್ಜಿಂದ ಆರಿಸಿದ್ವಿ ಇಲ್ಲಿವರೆಗೂ. ಇಲ್ಲಿ ಲಾಕ್ ಆಗಿಬಿಟ್ಟಿದೆ, ಹೆಂಗಾಯ್ತು ಅಂತ ಗೊತ್ತಾಯಿಲ್ಲ, ಬರ್ತಿಲ್ಲ ಅದು ಡ್ರೋನು. ಸೊ ಅದಕ್ಕೆ ನಾವು ಬ್ರಿಡ್ಜಿಂದ ಒಂದು 5 ಕಿಲೋಮೀಟರ್ಸ್ ಇಲ್ಲಿಗೆ ಬಂದು ಇವಾಗ ಗಾಡಿಯೆಲ್ಲ ಪಾರ್ಕ್ ಮಾಡಿ ಇವಾಗ ಗದ್ದೆಯಿಂದ ಹೋಗ್ತಾ ಇದ್ದೀವಿ. ಜಪಾನ್ ಬ್ರೋ ಅವರು ಓಡ್ತಾ ಇದ್ದಾರೆ ಡ್ರೋನ್ಗೆ, ನೋಡಬೇಕು ಏನಾಗುತ್ತೆ ಅಂತ. ಹೋಗೋಣ. ಫೈನಲಿ ಡ್ರೋನ್ ಸಿಗ್ಬೇಕಷ್ಟೇ. ಅಲ್ಲೆಲ್ಲೋ ರಿವರ್ ಮಧ್ಯದಲ್ಲಿ ತಗ್ಲಾಕೊಂಬಿಟ್ಟಿದೆ. ಸೊ ನೋಡೋಣ. ಬೇಜಾರಾಗ್ತಾ ಇದೆ. 1 ಲಕ್ಷ ಡ್ರೋನು, ಗೊತ್ತಿಲ್ಲ, ಪಾಪ ಫುಲ್ಲು ಫ್ರಸ್ಟ್ರೇಷನ್ ಆಗಿಬಿಟ್ಟಿದ್ದಾರೆ. ಅವರೇ ಆರಿಸಿದ್ದು, ಬಟ್ ಅಚಾತುರಿ ಆಗಿದೆ. ಲೆಟ್ಸ್ ಸಿ. ಹೋಗೋಣ. ಅಕ್ಕ ಮೊಸಳೆ ಇದೆ ಅಕ್ಕ ಇಲ್ಲಿ? ಆದ್ರೆ ಇಲ್ಲಿ ಬಿಡಲ್ಲ, ಯಾರು ತೆಪ್ಪ ಗಿಪ್ಪ ಹೋಗಲ್ಲ ಆ ಕಡೆಗೆ. ಇಲ್ಲಿ ಏನು ಯೂಸ್ ಇಲ್ಲ ಇಲ್ಲಿ ತೆಪ್ಪ. ಈಗ ನಮ್ದು ಡ್ರೋನು ಅಲ್ಲಿದೆ ಮಧ್ಯದಲ್ಲಿ. ನೀವು ತೆಪ್ಪದವ್ರಿಗೆ ಹೇಳಿ ನಿಮ್ಗೆ ಒಂದಿಷ್ಟು ದುಡ್ಡು ಕೊಡ್ತೀವಿ, 300-200 ಕೊಡ್ತೀವಿ, ಇಲ್ಲಿ ಬಿಡಪ್ಪ ಅಂತಾನು ನಿಮ್ ಇರೋ ಜಾಗ ಆಗ ಅಲ್ಲಿ ತಗೊಂಡ್ಬಿಡ್ತಾರೆ. ನಿಮ್ಗೆ ನೋಡಿ, ನೀವು ಹೋಗಿ ಮಾತ್ರ ಹೋಗ್ಬೇಡಿ, ಹೋಗ್ಬಾರ್ದು. ಹೋಗ್ತಿದ್ರಿ. ಇಲ್ಲ ಅಣ್ಣ, ನಾವು ನಮ್ಗೆ ಅಯ್ಯೋ ಆ ನೀರು, ಆ ಹರಿಯೋ ನೀರಲ್ಲಿ ಎಲ್ಲೋ. ನೀವೇನ್ ಕೆಲಸ ಇದ್ರಿ? ಏನ್ ಕೆಲಸ ಇದ್ರಿ? ನಾವು ಇನ್ನು ಸುತ್ತೋದು. ಅದೆಲ್ಲ ಏನ್ ಅಲ್ಲ ಕೆಲಸ ಇದ್ರೆ ದುಡ್ಡು ನೋಡಲ್ಲ, ನೀರಿಗೆ ಗೊತ್ತಾಗಲ್ಲ, ಹೋಗ್ಬೇಡಿ. ನಾವು ಈ ತರ ಬೀದಿ ಸುತ್ತೋದು, ಇಲ್ಲಿ ಸುತ್ತೋದು ಬರೀ ಜಾಗಗಳನ್ನ ನೋಡೋದು. ತೆಪ್ಪ ಯೂಸ್ ಇಲ್ಲ, ಯಾರು ಆ ಕಡೆ ಈ ಕಡೆ ತಿರ್ಗಾಡಲ್ಲ. ಇಲ್ಲಿ ಏನಿದ್ರು ಸೇತುವೆ ಮೇಲೆ ಹೋಯ್ತಾರೆ, ಕೊಳ ಎಲ್ಲ ಆ ಕಡೆ, ನಾವು ಈ ಕಡೆ ಹೋಯ್ತಾರೆ. ಇಲ್ಲಿ ನೀರಲ್ಲಿ ಏನಂದ್ರೆ ನೀರಲ್ಲಿ ಇಳಿಯೋರು ಯಾರು ಇಲ್ಲಿ ಅಂದ್ರೆ ಮೀನ್ ಹಿಡಿಯೋರು ಮಾತ್ರ. ಬಲೆ ಬಿಟ್ಕೊಂಡು ಮೀನ್ ಹಿಡಿತಾರಲ್ಲ ಅವ್ರು ಮಾತ್ರ ಇದ್ದಾರೆ ಅಂತ ಕೇಳುದು. ಇನ್ನೊಂದು 2 ತಿಂಗಳು ಹಿಂಗೆ ಹರಿಯುತ್ತಲ್ಲ ನೀರು, ಆಮೇಲೆ ಜನವರಿವರೆಗೂ ಹರಿಯುತ್ತಕ್ಕ. ಜನವರಿ ಇನ್ನು 2 ಸರಿ ಮಳೆ ಬರುತ್ತೆ ಮೇಲ್ಗಡೆ. ಕೊಡಗು ಮಲ್ನಾಡು ಆ ಕಡೆ ಎಲ್ಲ ಮಳೆ ಆದ್ರೆ ಬರುತ್ತೆ ಅಷ್ಟೇ. ಅಲ್ಲೇ ಅಲ್ಲ ನಮ್ಮ ಕಾವೇರಿ ಹುಟ್ಟೋದು. ಕಾವೇರಿ ಅಲ್ಲೇ ಅಲ್ವಾ? ಕಾವೇರಿ ಹೋಗಿ ಪಾಪ ಅವ್ರದೇ ಅಣ್ಣ. ಇಲ್ಲಿ ನಿಂತಿದ್ರಲ್ಲ ಬೆಳ್ಳಗೆ, ಅವ್ರದೇ ಅದು. ಅಲ್ಲ ನೀವು ಬೇರೆ. ಇಲ್ಲೊಬ್ರು ಹಿಂದ್ಗಡೆ ಹೋಯ್ತಿಲ್ವಾ ಬ್ಯಾಗ್ ಅಲ್ಲಿ ಹಾಕೊಂಡು ನಮ್ಮ ಫ್ರೆಂಡೇ ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಪಾಪ ಆರ್ಸಿದ್ರು. ಹಿಂಗ್ ಬರ್ತಾ 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 ಯಾವ್ದೋ ಅದ್ದು ಹೊಡಿತು ಅನ್ಸುತ್ತೆ, ನೀಟಾಗಿ ಬಂದು ಕೆಳಗೆ ಕುತ್ಕೊಂಡ್ಬಿಟ್ಟಿದೆ. ಈ ಕೆಳಗೆ ಇಲ್ಲೆಲ್ಲ ಈ ತರ ಹಿಂಗ್ ಕುತ್ಕೊಂಡ್ಬಿಟ್ಟಿದೆ. 1 ಲಕ್ಷ ಅದು. ಅದಾ ನೀವು ಆ ಕಡೆನೇ ಹೋಗಿ ಕೇಳ್ಬೇಕು, ಅಲ್ಲೇ ಆ ಕಡೆ ಕೇಳ್ಬೇಕು. ಈ ಕಡೆ ಏರೋಪ್ಲೇನ್ ಬಿಡ್ತಿದಾರಲ್ಲ, ಅದೇ ಅಣ್ಣ. ಮದುವೆ ಬಿಡಲ್ಲ, ಏರೋಪ್ಲೇನ್ ಸರಿ, ಅಲ್ಲಿ ಹೋಯ್ತೀವಿ. ಅಲ್ಲಿ ಹೋಗಿ ಆ ಕೆಳಗೆ ಸೇತ್ ಮೇಲೆ ಬಂದು ಅಲ್ಲ ರೋಡ್ ಬರ್ತದ ಮನೆ ಚೌಕ ಫೋರ್ಸ್ ಕಂಪ್ನಿಗ, ಅಲ್ಲೂ ಕೇಳಿ. ಸರಿ ಹೋಗಿ ಪಾಪ. ಅದಕ್ಕೆ ಒಂದು ಮುಖ ಸಾತ್ಕೊಂಡು ಹೋಗೋದ. ಅವ್ರನ್ನ ನೋಡಕ್ ಆಯ್ತಿಲ್ಲ. ಫೈನಲಿ ನಮಗೆ ಡ್ರೋನ್ ಇರೋ ಜಾಗ ಗೊತ್ತಾಗಿದೆ. ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ನೋಡಿ ನೋಡಿ ರಿವರ್ ಕ್ರಾಸಿಂಗು ಹೆಂಗೆ ಬರ್ತಾರೆ. ಹೆಂಗೆ ನಡೀರಿ ಈಗ ಅಲ್ಲಿ ಮೇಲೆ ಮುಳಗಿನ ಕಚ್ಚಿದ್ರೆ ಹಿಂಗೆ ಇಲ್ಲಿ ಬನ್ನಿ. ಓ ಮೈ ಗಾಡ್, 1 ಲಕ್ಷ ಡ್ರೋನಿಗೋಸ್ಕರ ಸಾಹಸ ಹೋಗ್ತಾ ಇದ್ದೀವಿ, ಸಾಹಸ ಮಾಡ್ತಾ ಇದ್ದೀವಿ. ಯಪ್ಪ, ವಿನಯ್ ಬ್ರೋ ನೋಡುದ ಹಿಂಗಿದೆ. ಕೆಳಗಡೆ ಕಾಲಿಡಬೇಡಿ, ಆ ನೀರ್ ಮೇಲೆ ಗಲೀಜು ಆಗುತ್ತಾ. ಸರಿಲ್ಲ ಅಂದ್ರೆ ಎಲ್ಲ ಮಾಡಿಸ್ತಾರೆ. ಓಹೋ ಎಲ್ಲಿ
ಎಲ್ಲೋದ್ರು ಅಲ್ಲ ಇದು ಕಮ್ಮಿ ಇದೆ ನೀವು ಬಂದಿದ್ರೆ ಹಾಂ ಸೂಪರ್ ಯಾ ಸರಿ ಈ ಕಡೆ ಕೊನೆಗೆ ಎಲ್ಲ ಇಟ್ಬೇಡಿ ಆ ಕಾಲು ಈ ಕಡೆ ಹಾಕಿ ಏನು ಆ ಕಾಲನ್ನು ಕಾಲು ಕಾಲು ಇಟ್ಕೊಂಡು ಸಾಕು ಸರಿ ಹಾ ಸೂಪರ್ ಸೂಪರ್ ಹಾ ಅಣ್ಣ ಸೂಪರ್ ಅಣ್ಣ ಸೂಪರ್ ಅಲ್ಲಿ ಅಲ್ಲಿ ಒಂದು ಫಸ್ಟ್ ಎರಡು ನಿಂತ್ಕೊಂಡ್ಬಿಡಿ ಅಲ್ಲಿ ಹೌದಾ ಲೋಕಲ್ ಅವರು ಒಂದು ಹುಡುಗ ಈ ರೋಡು ತೋರಿಸಿದ್ದು ರೂಟು ಅಷ್ಟೇ ಡೇಂಜರ್ ಇದೆ ಅಪ್ಪ ಕಾಣಿಸ್ತಾ ಇದೆ ಇಲ್ವಾ ಏನೋ ಹಿಂಗ್ ಸಾಕು ಅಪ್ಪ ದೇವರಾಣೆ ಅದೆಲ್ಲ ನಿಮ್ದು ಅದೇ ಫೈನಲಿ ಡ್ರೋನ್ ಸಿಗ್ಲಿಲ್ಲ ಇಲ್ಲೇ ಬಿದ್ದಿರೋದು ನೋಡಿ ನಮ್ಮ ಬ್ಯಾಡ್ ಲಕ್ ಈ ಥರ ಓಪನ್ ಸ್ಪೇಸಲ್ಲಿ ಬಿದ್ದಿದ್ರು ಸಿಕ್ಕಿರೋದು ಈ ಬುಷಲ್ಲಿ ಬಿದ್ದಿದೆ ಫುಲ್ಲು ಒಬ್ರು ಮೀನು ಹಿಡಿಯೋರನ್ನ ಕರ್ಕೊಬಂದು ಅವ್ರನ್ನೂ ತೋರಿಸಿದ್ವಿ ಬಟ್ ಬ್ಯಾಡ್ ಲಕ್ಕು ಫೈನಲಿ ಡ್ರೋನ್ ಸಿಕ್ಕಿಲ್ಲ ಟೈಮು ಈವ್ನಿಂಗ್ ಆಗ್ತಿರೋದ್ರಿಂದ ಇಲ್ಲಿ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ನಾವು ಆ ಗೇಟ್ ಕ್ಲೋಸ್ ಮಾಡೋಷ್ಟರಲ್ಲಿ ಆ ಕಡೆಗೆ ಹೋಗ್ಬೇಕು ಸೊ ಬೇಗ ಬೇಗ ಹೋಗ್ಬೇಕು ಫೈನಲಿ ವಿನಯ್ ಬ್ರೋ ಡ್ರೋನು ಹೋಯ್ತು ಅಲ್ಲೇ ಹೋಗ್ತಾ ಇದ್ದಾರೆ ಬೇಜಾರಾಗ್ಬಿಟ್ಟಿದೆ ತುಂಬ ಅವ್ರಿಗೆ ಸ್ಪಾಟಿಂದ ಬರೋಕ್ಕೆ
ಮನಸ್ಸೇ ಇಲ್ಲ. ನೀರು ನೋಡ್ರಿ ಏನು ಫೋರ್ಸಲ್ಲಿ ಹರಿತದೆ ಕಾವೇರಿ ಅಮ್ಮ. ಕಾವೇರಿ ನಾನು ಈ ಥರ ಪರಿಸ್ಥಿತಿಲಿ ನೋಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ನಮ್ಮ ಪರಿಸ್ಥಿತಿಲಿ ಈ ಕಾವೇರಿ ಅಮ್ಮನ ಯಾವ ಥರ ಹರಿತಿದೆ ನೋಡಿ. ಅಪ್ಪ ಶಿಟ್ ಸಕ್ಕತ್ತಾಗಿ ಹರಿತಿದೆ ನೋಡಿ. ಅವ್ರಿಗೆ ಈ ಸ್ಪಾಟಿಂದ ಹೋಗಕ್ಕೆ ಮನಸ್ಸೇ ಇಲ್ಲ, ಬೇಜಾರಾಗ್ತದೆ. ಸ್ಕೆಚ್ ಹಾಕ್ತಾನೆ ಇದ್ದಾರೆ ಅವರು ಇನ್ನ. ಓಕೆ ಡ್ರೋನ್, ಸಿ ಯು ಇನ್ ನೆಕ್ಸ್ಟ್ ಜನ್ಮ. ಬಾಯ್ ಬಾಯ್.